ಮನೆಯಲ್ಲಿ ಬಾಡಿಗೆಗೆ ಇದ್ದವನು 1 ತಿಂಗಳಿನಿಂದ ಯಾರ ಕಣ್ಣಿಗೂ ಕಾಣಿಸಿರಲಿಲ್ಲ. ಹಿಂಬಾಗಿಲು ಓಪನ್ ಆಗಿದ್ದನ್ನ ಕಂಡ ಸ್ಥಳೀಯರು ವಿಷಯ ಪೊಲೀಸರಿಗೆ ತಿಳಿಸಿದ್ರು. ಸ್ಥಳಕ್ಕೆ ಬಂದ ಪೊಲೀಸರಿಗೆ ಶಾಕ್ ಆಗಿತ್ತು. ಡೋರ್ ಓಪನ್ ಮಾಡಿದ್ದ ಮನೆಯೊಳಗೆ ಹಣ್ಣು ತರಕಾರಿ ರೀತಿಯಲ್ಲಿ ಬಿದ್ದಿರುವ ಕಂತೆ ಹಣ. ಅರೆ ಎಲ್ಲಪ್ಪ, ಇದು ಇಷ್ಟೊಂದು ದುಡ್ಡು ಅಂದುಕೊಂಡ್ರ? ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ ಗಾಂಧಿನಗರ ಬಡಾವಣೆಯಲ್ಲಿ. ನೂರ್ಜಾನ್ ಜುಂಜುವಾಡ್ಕರ್ ಎಂಬುವರ ಮನೆಯೊಂದರಲ್ಲಿ ಗೋವಾ ಮೂಲದ ಅರ್ಷದ್ ಖಾನ್ ಎಂಬಾತ ಬಾಡಿಗೆ ವಾಸ್ತವ್ಯವಿದ್ದ. 1 ತಿಂಗಳಿನಿಂದ ಈತ ಮನೆಯಲ್ಲಿ ಇಲ್ಲದಿರೋದನ್ನ ಗಮನಿಸಿ ಮತ್ತು ಮನೆ ಹಿಂಬದಿಯ ಬಾಗಿಲ ಚಿಲಕ ಸರಿಯಾಗಿ ಹಾಕದೇ ಇರೋದನ್ನ ತಿಳಿದು ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ರು. ಇನ್ನು ದಾಂಡೇಲಿ ನಗರ ಠಾಣೆಯ ಪೊಲೀಸರು ಮನೆಗೆ ಬಂದು ಡೋರ್ ಓಪನ್ ಮಾಡ್ತಿದ್ದಂತೆ, ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. 500 ಮುಖಬೆಲೆಯ ಕಂತೆ ನೋಟುಗಳು ಕಾಣಿಸಿವೆ. ರಾಶಿ ನಕಲಿ ನೋಟುಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ಈ ಒರಿಜಿನಲ್ ನೋಟಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ, ಅವ್ರದ್ರಲ್ಲಿ ರಿವರ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ. ಜೊತೆಗೆ ಫಿಲ್ಮ್ ಶೂಟಿಂಗ್ ಪರ್ಪಸ್ ಎನ್ನುವಂಥದ್ದು ನಮೂದಾಗಿದೆ. ಮತ್ತು ನೋಟಿನ ಮೇಲೆ ಮುದ್ರಿತವಾಗುವಂಥ ಈ ಅಂಕಿ ಸಂಖ್ಯೆಗಳು ಅದರಲ್ಲಿ ಕೇವಲ 00 ಎನ್ನುವಂಥದ್ದಿದೆ. ಮಾಹಿತಿಯ ಪ್ರಕಾರ 14 ಕೋಟಿ ರೂಪಾಯಿ ನಕಲಿ ನೋಟುಗಳು. ಕಂತೆಯಾಗಿದ್ದ ನೋಟುಗಳನ್ನ ಬಿಡಿಯಾಗಿ ನೋಡಿದಾಗ ಗವರ್ನರ್ ಸಹಿ ಇಲ್ಲದೆ ಇರುವ ಜೊತೆಗೆ ನೋಟಿಗೆ ಸಂಖ್ಯೆ ಇರುವ ಜಾಗದಲ್ಲಿ 0 ನಮೂದಿಸಿರುವ ಮತ್ತು ಮೂವಿ ಶೂಟಿಂಗ್ ಪರ್ಪಸ್ ಓನ್ಲಿ ಅಂತ ಬರೆದಿರುವ ಶೈನಿಂಗ್ ಪೇಪರ್ ನಲ್ಲಿ ಮುದ್ರಿತ 500 ಮುಖಬೆಲೆಯ ನಕಲಿ 50 ನೋಟುಗಳ ಬಂಡಲ್ ಇವೆ ಎಂಬುದು ದೃಢವಾಗಿದೆ. ಅಂದಾಜು 14 ಕೋಟಿ ರೂಪಾಯಿ ನಕಲಿ ನೋಟುಗಳು ಪತ್ತೆಯಾಗಿದ್ದು ಅದನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಾಡಿಗೆದಾರ ಅರ್ಷದ್ ಖಾನ್ ಅನ್ನ ವಶಕ್ಕೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ದಾಂಡೇಲಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಸೂರಜ್ ಉತ್ತುರೆ, TV9 ಉತ್ತರ ಕನ್ನಡ.